ನಿಮ್ಮಲ್ಲಿ ಅಚ್ಚರಿ ಮೂಡಿಸೋ ಕುತೂಹಲ ಕೆರಳಿಸೋ ವಿಶೇಷ ಕಾರ್ಯಕ್ರಮ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಪ್ರತಿಮಾ. ನಮ್ಮದು ಪುಣ್ಯ ಭೂಮಿ, ಸಂತರು ಮಹಾನ್ ಪುರುಷರು ಹುಟ್ಟಿದ ಪಾವನ ನಾಡು. ಇಂತಹ ಪವಿತ್ರ ನಾಡಲ್ಲಿ ಅನೇಕ ಅಚ್ಚರಿಗಳು ಪವಾಡಗಳು ನಡೆದು ಹೋಗಿವೆ, ನಡೆಯುತ್ತಲೇ ಇವೆ. ಇಂತಹ ಪವಾಡಗಳು ವಿಜ್ಞಾನ ಲೋಕಕ್ಕೆ ಸವಾಲೆಸೆಯುತ್ತಿವೆ. ಇವತ್ತು ನಾನು ನಿಮಗೆ ಇಂತಹದ್ದೇ ಒಂದು ವಿಚಿತ್ರ ವಿಸ್ಮಯ ಪವಾಡ ಕ್ಷೇತ್ರದ ಪರಿಚಯ ಮಾಡಿಸ್ತೀನಿ, ಬನ್ನಿ. ಇದು ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣ. ಈ ಪಟ್ಟಣದಲ್ಲೊಂದು ಪುಣ್ಯಕ್ಷೇತ್ರವಿದೆ. ಈ ಕ್ಷೇತ್ರ ಅಂತಿಂಥ ಕ್ಷೇತ್ರವಲ್ಲ. ಇದು ನಮ್ಮ ವಿಜ್ಞಾನ ಲೋಕಕ್ಕೆ ಸವಾಲೆಸೆಯುವ, ಬಲ್ಲಿದರ ಕುತೂಹಲ ಕೆರಳಿಸುವ, ಭಕ್ತ ಸಮುದಾಯಕ್ಕೆ ಅಭಯ ನೀಡೋ ಕ್ಷೇತ್ರ. ಇದುವೇ ಪವಾಡ ಪುರುಷ ನಾಗಲಿಂಗಸ್ವಾಮಿ ದೇವಾಲಯ. ದೈವಿ ಪುರುಷನೆನಿಸಿಕೊಂಡಿರುವ ನಾಗಲಿಂಗ ಸ್ವಾಮಿಗಳು ಲೋಕೋದ್ಧಾರಕ್ಕಾಗಿ ದೇಶ ಸುತ್ತಿದ್ರು. 1881ರಲ್ಲಿ ಇಲ್ಲಿಗೆ ಬಂದು ನೆಲೆಸಿದ್ರು. ನಾನಾ ಪವಾಡಗಳನ್ನು ಮಾಡಿದ್ರು. ಆ ಮೂಲಕ ಸಮಾಜದ ದಾರಿದ್ರ್ಯ ನಿವಾರಣೆಗೆ ಶ್ರಮಿಸಿದ್ರು. ಆ ಬಳಿಕ ಇಲ್ಲಿಯೇ ಜೀವಂತ ಸಮಾಧಿಯಾದ್ರು. ಭಾರತವನ್ನು 2-3 ಬಾರಿ ಅವರು ಪ್ರವಾಸ ಮಾಡಿದಾರಂತನೂ ಪ್ರತೀತಿ ಬರ್ತೈತಿ. ಹೀಗಾಗಿ ಬಹಳಷ್ಟು ಕಡೆ ಅವರು ಸಂಚಾರ ಮಾಡಿದ್ದು. ಆದರೆ ನೆಲೆ ಊರಿದ್ದು ನವಲಗುಂದಲ್ಲಿ. ಅವರು ಸಮಾಧಿಸ್ಥರಾಗಿ ತಮ್ಮ ದೇಹವನ್ನು ಸಮಾಧಿಯನ್ನು ಇಲ್ಲಿ ಆಗಿರೋದು ಈ ನವಲಗುಂದ ಇರೋದ್ರಿಂದ ಇದಕ್ಕೆ ಬಹಳ ಪ್ರಾಶಸ್ತ್ಯ. ಅವರು ಇಲ್ಲಿ ಸಮಾಧಿ ತೊಗೊಂಡಿರೋದ್ರಿಂದನೇ ನವಲಗುಂದಕ್ಕೆ ಒಂದು ನೆಲೆ ಬೆಲೆ ಪ್ರಾಪ್ತ ಆಯಿತು. ನಾಗಲಿಂಗಯ್ಯ ದೈವಿ ಪುರುಷರಾದ್ರೂ ಜನರ ಪಾಲಿಗೆ ಅವರು ಅಜ್ಜ, ಸಂಕಷ್ಟ ನಿವಾರಿಸೋ ಸಂಕಷ್ಟಹರ. ಮೊದಲು ಅವಾಗವಾಗ ಅಷ್ಟು ಬರ್ತಿದ್ದೀವಿ ರೀ. ನನಗೆ ನಾಗಹಾವಿನ ಕಾಟ ಭಾಳ ಆತ್ರಿ. ಮೈಮ್ಯಾಗೆಲ್ಲ ಮನೆಗಳಿಗೆಲ್ಲ ಹಾವು ಮೈಮ್ಯಾಗೆಲ್ಲ ಅಡ್ಡಾಡಾಗತ್ತೇವೆ ರೀ. ಆರು ಕಡಿತಿದ್ದಿಲ್ಲ ರೀ. ಅಲ್ಲೆಲ್ಲ ಭಟ್ರ ಕಡೆ ಕಳ್ಸಾಗಿಲ್ಲ, ನಾಗಲಿಂಗಜ್ಜನ ಮಠಕ್ಕೆ ಹೋಗ್ರಿ ಅಲ್ಲಿದೈತಿ. ಆಮೇಲೆ ಇಲ್ಲಿ ಬಂದಾಗಿಂದ ನನಗೆ ಯಾವ ಹಾವಿನ ತೊಂದ್ರೆನೂ ಇಲ್ಲ ರೀ. ಹಾವು ಕಾಣಿಸ್ತೈತಿ, ಆದ್ರೆ ಏನು ಮಾಡಂಗಿಲ್ಲ ರೀ. ಇಲ್ಲಿ ಬಂದಾಗಿಂದ ನಂಗೆ ಚಲೋನಾಗೈತೆ ರೀ. ಆಮೇಲೆ ನಮ್ಮ ಮನೆಯೊಳಗೆ ಏನೇನೋ ಭಾಳ ಸಮಸ್ಯೆ ಇದು. ಇಲ್ಲಿ ಬಂದಾಗಿಂದ ಯಾವ ಸಮಸ್ಯೆನೂ ಇಲ್ಲ ರೀ. ಸ್ವಾಮಿಗಳ ಜೀವಂತ ಸಮಾಧಿಯ ಬಳಿಕವೂ ಇಲ್ಲಿ ಪವಾಡಗಳು ನಡೆಯುತ್ತಲೇ ಇವೆಯಂತೆ. ನಾಗಲಿಂಗ ಅಜ್ಜ ಬದುಕಿದ್ದಾಗ ತನ್ನ ತಪೋಶಕ್ತಿಯಿಂದ ಜನರ ಕಾಯಿಲೆ ಕಸಾಯಿಗಳನ್ನು ನಿವಾರಿಸುತ್ತಿದ್ದನಂತೆ. ಆ ಶಕ್ತಿ ಈಗಲೂ ವೈದ್ಯ ಲೋಕಕ್ಕೆ ಸವಾಲಾಗಿರುವ ನಾನಾ ರೋಗಗಳನ್ನು ನಿವಾರಿಸುತ್ತಿದೆಯಂತೆ. ಇದಕ್ಕೆ ವೈದ್ಯರು ಬದುಕೋದೇ ಇಲ್ಲ ಅಂತ ಹೇಳಿ ಮನೆಗೆ ಕಳುಹಿಸಿದ ಈರಮ್ಮನೇ ಸಾಕ್ಷಿ. ಕಟ್ ನಾನು ಅದು ಇವತ್ತು ನಾಳೆ ಸಾಯ್ತೀನಿ ಅನ್ನೋ ಸ್ಟೇಜಿಗೆ ಇದ್ದಾರೆ. ಮತ್ತು ನಾನು ಸುಳ್ಳೇನು ಹೇಳೋದಿಲ್ಲ, ನಿಜ ಹೇಳ್ತೀನಿ. ಇವತ್ತು ನಾನು ಸಾಯ್ತೀನಿ ಅನ್ನೋ ಹೊತ್ತಿಗೆ ಏನು ಮಾಡಿದ್ರು ನಮ್ಮವ್ರ ಇಲ್ಲೇ ಬೇಡ ಏನು ರಾಕವಲ್ಲಕ್ಕ ನಾಗಲಿಂಗಜ್ಜನ ಮಾಡ್ತಾ ಇದ್ರೆ ಒಳಗೆ ಸತ್ರ ಸಾಯ್ವಳಕ್ಕೆ ಇದ್ರೆ ಕರ್ಕೊಂಡೋಕ್ಕೆ ಸತ್ರ ಇಲ್ಲಿ ಮಾಡ್ಕೊಟ್ಟೋಕೆ ಅಂತೇಳಿ ನಮ್ಮ ಅಣ್ಣಾರು ನನ್ನ ಗಂಡ ರಿಕ್ಷಾ ಮಾಡ್ಕೊಂಡು ಕರ್ಕೊಂಡ್ಬಂದಾರೆ. ಈ ರಟ್ಟೆ ಕೈ ಹಾಕಿ ಹಿಡ್ಕೊ ಒಟ್ಟ ಅವ್ರಿಗೆ ಅದಿಂದ್ರಕ್ಕೆ ಬರ್ತಿದ್ದಿಲ್ಲ ರೀ. ಹಿಂಗೆ ಸಂಡಾಸ್ ಹೋಗು ಅಂತ ಆಸಕ್ತಿರಿ ಅದು. ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದು ಹಾಕಂತಂದ್ರೆ ಹಾಕಿಂದ ಇಲ್ಲೇ ಮಕ್ಕೋತಿದ್ದಾರೆ. ನಾನು ಇಲ್ಲೇ ಮಕ್ಕೋತಿದ್ದೆ. 2 ಹೊತ್ತು ಅರ್ಜುನ್ ಜಾಕ ಮಾಡ್ತಿದ್ದಾರೆ. ಮುಂಜಾನೆದ್ದು ಅರ್ಜುನ್ ರಸ ಮಾಡ್ತಿದ್ದಾರೆ. ನಾ ಈ ಮೆಟ್ಲ ಹತ್ತೇನೆ ಹಿಂದಿಂದ ನಾ ಸತ್ರ ಲೆಸ್ ಆಯ್ತೇನೆ. ನಾ ಈ ಮಠ ಬಿಟ್ಟು ಹೋಗೋದಿಲ್ಲ ಅಂದ್ರೆ ಆರಾಮ್ ಮಾಡ್ಬೇಕು, ನಾ ಹೋಗ್ಬೇಕಂತ ಹಠಕತ್ತೇವೆ ನಾನು. ಅಂದ್ರೆ ಹಂಗೆ ಆಗಲಿ ಬಿಡಂತೆ 1 ತಿಂಗಳು ಆತ್ರಿ. ನಾನು ಆರಾಮಾಗಿ ಅಡ್ಡಾಡಕತ್ತಾರೆ. ನಾನು ಹೆಚ್ಚಿಗೆ ಅಡ್ಡಾಡಕತ್ತೆ. ಮತ್ತೇನು ರೀ ನಿಮ್ಮಂಥ ಗಣಮಕ್ಳು ಇಟ್ಟು ರಟ್ಟೆ ಕಾಯಿ ಹಿಡ್ಕೊಂಡ್ರಿ ಅದು ತಿನ್ರಾಕ ಬರ್ತಿದ್ದಿಲ್ಲ ನಾನು. ಶುದ್ಧ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಬೇಡಿದ್ರೆ ನಾಗಲಿಂಗಯ್ಯ ನೋವನ್ನೆಲ್ಲ ನಿವಾರಿಸುತ್ತಾನೆ. ಕಣ್ಣೀರು ಹಾಕಿ ಬರೋ ಭಕ್ತರ ಕಣ್ಣೀರು ಒರೆಸೋ ಕರುಣಾಮಯಿ ಅಜ್ಜ ಅನ್ನೋದು ಇವರ ನಂಬಿಕೆ.
ತಾಳ್ಮೆ, ಜ್ಞಾನ ಎಲ್ಲನೂ ಕೊಟ್ಟಾನ. ನನ್ನ ಕಡೆಯಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೆ. ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮನೆಯೊಳಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ನಾಗಲಿಂಗಜ್ಜನ ಮೊದಲೇ ಅವನ ಆಶೀರ್ವಾದ ಪಡೆದ ನಾವು ಕೆಲಸ ಮಾಡ್ತೀವಿ. ನಮ್ಮಂಗನೆ ಇಡೀ ಊರಿರ್ಬೋದು, ಅವನ್ನ ನಂಬಿದಂಥ ಎಲ್ಲ ಭಕ್ತರು ಅವನ ಮೊದಲೇ ಅವನ ಆಶೀರ್ವಾದ ತಗೊಂಡ ಯಾವುದೇ ಒಂದು ಫಂಕ್ಷನ್ ಇರ್ಬೋದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರ. ಮತ್ತು ಇಲ್ಲಿ ಅನೇಕ ಪವಾಡಗಳನ್ನು ಮಾಡ್ಯಾನವ. ನಾಗಲಿಂಗಯ್ಯ ಅವರು ಜನರಿಗೆ ಸರಳತೆಯ ಪಾಠ ಹೇಳಿಕೊಟ್ಟವರಂತೆ. ಶ್ರಮಿಕರ ಪಾಲಿನ ಕಾಮಧೇನು. ಶ್ರಮವಹಿಸಿ ಮಾಡೋ ಯಾವುದೇ ಕೆಲಸಕ್ಕೆ ಅಜ್ಜನ ಬೆಂಬಲ ಇದ್ದೇ ಇರುತ್ತೆ ಅಂತಾರೆ ಇವರು. ಅದು ಇವತ್ತು ಇದು ಆಗಬೇಕಂತಂದ್ರೆ ಒಟ್ಟು ಯಾರ ರೂಪದಿಂದ ಈಗಾಗಲಿಲ್ಲ ಅಂದ್ರೆ ಒಟ್ಟು 1 ವರ್ಷದೊಳಗಾದರೂ ಮಾಡಿ ತೋರಿಸ್ತಾರೆ. ನಾಗಲಿಂಗ ಸ್ವಾಮೀಜಿಯ ಮತ್ತೊಂದು ಪವಾಡವೆಂದರೆ ಊರ ಜನ ಸತ್ತಾಗ ಚಟ್ಟದಲ್ಲಿ ಶವ ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಆದರೆ ಹೀಗೆ ಚಟ್ಟದಲ್ಲಿ ಶವ ಸಾಗಿಸುತ್ತಿದ್ದನ್ನು ಕಂಡ ನಾಗಲಿಂಗಜ್ಜ ಆ ಚಟ್ಟವನ್ನು ತೆಗೆದುಕೊಂಡು ಬಂದು ಇದ್ರಲ್ಲೇ ನಮ್ಮ ಪಲ್ಲಕ್ಕಿ ಆಗಬೇಕೆಂದು ಆದೇಶ ನೀಡಿದ್ರಂತೆ. ಅಂದಿನಿಂದ ಈವರೆಗೂ ಈ ಚಟ್ಟವನ್ನು ಸ್ವಾಮೀಜಿ ಸನ್ನಿಧಿಯ ಹಿಂದೆ ಸ್ಥಾಪಿಸಲಾಗಿದೆ. ಅಲ್ಲದೆ ಈ ಚಟ್ಟಕ್ಕೆ ಬಂಜತನವಿದ್ದ ಮಹಿಳೆಯರು ಹಸಿರು ಬಳೆಗಳನ್ನು ಕಟ್ಟಿದ್ರೆ ಅವರಿಗೆ ಸಂತಾನ ಭಾಗ್ಯ ಲಭಿಸುತ್ತದೆಂದು ಹೇಳಿದ್ರಂತೆ. ಸ್ವಾಮೀಜಿ ಹೇಳಿಕೆ ಪ್ರಕಾರ ಯಾರು ಬಳೆ ಕಟ್ಟುತ್ತಾರೋ ಅವರಿಗೆ ಸಂತಾನ ಕಲ್ಯಾಣ ಭಾಗ್ಯ ಲಭಿಸಿದೆ ಅಂತ. ಇಲ್ಲಿ ಬಳೆಗಳನ್ನು ಪೂಜೆ ಮಾಡಿಕೊಡಲಾಗುತ್ತದೆ. ಅಂದರೆ ಈಗ ಕೆಲವು ಸಮಸ್ಯೆಗಳಿರ್ತವೆ. ಅಂದರೆ ಸಂತಾನ ಭಾಗ್ಯ ಇಲ್ಲದವರು, ಆಮೇಲೆ ಮದುವೆ ಕಲ್ಯಾಣ ಭಾಗ್ಯ ಇಲ್ಲದವರು, ಈ ರೀತಿ ಜನ ಇಲ್ಲಿ ಬರ್ತಾರೆ. ಬಂದು ಇಲ್ಲಿ ನಾವು ಒಂದು 5 ಬಳೆಗಳನ್ನು ಪೂಜೆ ಮಾಡಿ ಕೊಡ್ತೇವೆ. ಪೂಜೆ ಮಾಡಿ ಕೊಡ್ತೇವೆ. ಆ ಪೂಜೆ ಮಾಡಿ ಕೊಟ್ಟಂಥ ಬಳೆಗಳನ್ನು ಹೋಗಿ ತಾವು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ದೇ ಆದರೆ ಅವರಿಗೆ ಏನು ತಾವು ಇಚ್ಛಿತ ಫಲಗಳು ದೊರಕೋದ್ರಲ್ಲಿ ಏನೂ ಸಂಶಯ ಇಲ್ಲ. ಆ ರೀತಿ ಬಹಳ ಜನಕ್ಕೆ ಉದಾಹರಣೆಗಳು ಆಗಿದೆ. ನಾಗಲಿಂಗ ಸ್ವಾಮಿಯವರ ಪ್ರಭಾವಕ್ಕೆ ಮಾರು ಹೋಗಿ ಮೈಸೂರು ಮಹಾರಾಜರೇ ಇಲ್ಲಿಗೆ ಆಗಮಿಸಿದ್ದರಂತೆ. ಇಲ್ಲಿ ಹರಕೆ ಹೊತ್ತ ಬಳಿಕವೇ ಮಹಾರಾಜರಿಗೆ ಸಂತಾನ ಭಾಗ್ಯ ಲಭಿಸಿದ್ದಂತೆ. ಶ್ರೀಕಂಠದತ್ತ ಒಡೆಯರು ಹುಟ್ಟಿದ್ದಂತೆ. 1954ರಲ್ಲಿ ಏನು ಮಹಾರಾಜರು ಬಂದಿದ್ದರು, ಅವರೂ ಸಹಿತ ಇಲ್ಲಿ ಬಂದು ಬೇಡಿಕೊಂಡು ಹೋದ ತಕ್ಷಣ ಅವರಿಗೆ ಶ್ರೀಕಂಠದತ್ತ ಒಡೆಯರು ಹುಟ್ಟಿದ್ದು. ಅದು ಪ್ರತೀತಿ ಇದೆ ಈಗಲಾದರೂ. ಆಮೇಲೆ ಆ ನಂತರ ಮಠಕ್ಕೆ ಬಂದು 48 ದಿವಸ ಅವರು ಮಹಾಮಂಡಲ ಪೂಜೆಯನ್ನು ಮಾಡಿಸಿದರು. ಒಂದು ಮಂಡಲ ಪೂಜೆಯನ್ನು ಮಾಡಿಸಿದರು, ಅಂದರೆ ರುದ್ರಾಭಿಷೇಕ. ಒಂದು 48 ದಿವಸ ಅಜ್ಜನಿಗೆ ರುದ್ರಾಭಿಷೇಕ ಮಾಡಿಸಿದರು. ಆ ರುದ್ರಾಭಿಷೇಕ ಆದ ನಂತರ ಅವರು ಕೊನೆಗೆ ಇಲ್ಲಿ ರುದ್ರಾಭಿಷೇಕ ಮುಗಿಸಿ 48 ದಿವಸ ಮಂಡಲ ಪೂಜೆ ಮುಗಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲಿ ಮಠಕ್ಕೆ 10 ಎಕರೆ ಭೂಮಿಯನ್ನು ದಾನ ಮಾಡಿದರು. ಹೀಗೆ ಒಂದೇ ಎರಡೇ ನಾನಾ ವಿಚಿತ್ರ ಘಟನಾವಳಿಗಳಿಗೆ ಈ ಕ್ಷೇತ್ರ ಸಾಕ್ಷಿಯಾಗಿದೆ. ಆ ಮೂಲಕ ಭಕ್ತರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಿದೆ. ನಾಗಲಿಂಗಯ್ಯನ ಪವಾಡ ಇಷ್ಟಕ್ಕೆ ಮುಗ್ದಿಲ್ಲ. ಇಲ್ಲಿ ಅವರು ಬೈಬಲ್ ಮೇಲೆ ಮಾಡಿರೋ ರಂಧ್ರ ಅಚ್ಚರಿಯ ಆಗರ. ಆ ರಂಧ್ರ ರಹಸ್ಯದ ಕತೆ ಹೇಳ್ತೀನಿ ಬ್ರೇಕ್ನ ನಂತರ.